ಮಳೆ ಶುರು ಆಯಿತು, ಮಾತು ಕೂಡ ಶುರು ಮಾಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಸೊ ಕಳೆದ ವಿಡಿಯೋದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದರ್ಶನಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಹೋಗಿದ್ದೆ. ಎಷ್ಟೊಂದು ಜನ ಕೇಳ್ತಾರೆ, ಇನ್ನೂ ನಿನ್ನ ಚಾನಲ್ನ ಮಾನಿಟೈಸ್ ಮಾಡಿಲ್ಲ, ಆಮೇಲೆ ನಿನ್ನ ವೀಡಿಯೋಸನ್ನ ಯಾರೂ ಅಷ್ಟು ಜನ ನೋಡೋದು ಇಲ್ಲ, ರೀಲ್ಸ್ ನೋಡ್ತಾರೆ ಅಷ್ಟೇ, ವೀಡಿಯೋಸ್ ನಿನ್ನ ವ್ಯೂಸ್ ನೋಡು ಎಲ್ಲ 100-200 ಒಳಗಡೆನೇ ಇರುತ್ತೆ, ವೀಡಿಯೋ ಹಾಕಿ ಮಾಡ್ತೀಯಾ ಅಂತ ಕೇಳ್ತಾರೆ. ಅದರಲ್ಲಿ ನನಗೆ ಏನು ಅನಿಸುತ್ತೆ ಅಂದರೆ, ನೋಡಿ, ಹತ್ತತ್ರ 10,000 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಆಗಿದ್ದೀರಾ ನೀವು, ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ಶ್ರಮ ಅನ್ಕೋಬಿಡ್ತೀರಾ. ನೀವು ಆಗಿದ್ದೀರಾ ಹತ್ತತ್ರ. ಆದರೂ ನಾನು ಇನ್ನೂ ಚಾನಲ್ನ ಮಾನಿಟೈಸ್ ಮಾಡಿಲ್ಲ. ಮಾಡ್ಬೋದಾಗಿತ್ತು, ನಾನು ಏನಾದರೂ ಒಂದು ಇದು ಮಾಡ್ಬೋದಾಗಿತ್ತು, ಆದರೆ ನಾನು ಇನ್ನೂ ಮಾಡಿಲ್ಲ. ಕಾರಣ ಏನು ಅಂದರೆ, ಜನರೇ ಮಾಡಬೇಕಿದು. ಇನ್ನೂ ವಾಚ್ ಅವರ್ಸು ಒಂದು 700 ಚಿಲ್ಲರಲ್ಲಿದೆ, ಅದು 4,000 ವಾಚ್ ಅವರ್ಸ್ ಆಗಬೇಕು. ಇನ್ನು ಮೊದಲನೇ ಮೈಲಿಗೆಲ್ಲ ನೀವು ಮಾಡಿಕೊಟ್ಟಿದ್ದೀರಾ, ಅದೇ 500 ಸಬ್ಸ್ಕ್ರೈಬರು, 30 ಲಕ್ಷ ವ್ಯೂಸು ಅದಾಗಿದೆ. ಆದರೆ 2ನೇ ಮೈಲಿಗಲ್ಲು ಸಬ್ಸ್ಕ್ರೈಬರ್ ಅಂತೂ ಆಗಿದ್ದಾರೆ, ಆದರೆ ವಾಚ್ ಅವರ್ಸ್ ಇನ್ನೂ ಆಗಿಲ್ಲ. ನೋಡೋಣ, ನೀವು ಎಷ್ಟು ದಿನ ತಗೊಳ್ತೀರಾ ತಗೊಳ್ಳಿ. ಸೊ ಬಿಡಿ, 2 ನಿಮಿಷ ಅದಕ್ಕೆ ವೇಸ್ಟ್ ಮಾಡಿದ್ದೀನಿ. ಈಗ ಬರೋಣ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಎಲ್ಲಿಗೆ ಕರ್ಕೋಗ್ತಾ ಇದ್ದೀನಿ ಅಂದರೆ, ಈ ರಸ್ತೆ ನೋಡಿ ಗೆಸ್ ಮಾಡಿ ನೋಡ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇಷ್ಟು ಆಗಿಂದ ನೋಡ್ತಾ ಇದ್ದೀರಲ್ಲ, ಈಗ ಗೆಸ್ ಮಾಡಿ. ಒಂದು ಸ್ವರ್ಗ ತೋರಿಸ್ತೀನಿ ನೋಡಿ, ಹಂಗೆ ನಿಧಾನಕ್ಕೆ ಹೋಗೋಣ. ಸ್ಲೋ ಮಾಡ್ತೀನಿ, ಗೆಸ್ ಮಾಡಿ ಹೇಳಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ಗೆಸ್ ಮಾಡೋಕ್ಕಾಗತ್ತಾ? ನೋಡಿ, ಈಗ ಹಲವರು ಗೆಸ್ ಮಾಡಿರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಜಾಗ ಇದು ಅಂತ. ನಾವು ಹೋಗ್ಬೇಕಾದ್ರೆ ಅದ್ಭುತವಾಗಿ ಇತ್ತು ದೃಶ್ಯ. ಕಾರಣ ಇಷ್ಟೇ, ನಾನು ಶುರುವಿನಲ್ಲೇ ಹೇಳ್ದ ಹಾಗೆ ಮಳೆ ಶುರುವಾಗಿತ್ತು. ಆ ಮಳೆ ಆ ನಗರದ ಮೇಲೆ ಬೀಳ್ತಾ ಇದ್ದರೆ, ಆ ನಗರ, ನಾವು ಹೋಗ್ತಾ ಇರೋ ಬೆಟ್ಟ, ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಇತ್ತು. ಹೌದು, ಇಷ್ಟರಲ್ಲೇ ಹಲವರು ಗೆಸ್ ಮಾಡಿರ್ತೀರ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹೌದು, ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋ ರಸ್ತೆಯಲ್ಲಿ ತಾಯಿ ಚಾಮುಂಡೇಶ್ವರಿನ ನೀವು ಹಲವು ಬಾರಿ ಭೇಟಿ ಮಾಡಿದ್ರು, ಈ ರಸ್ತೆಯಲ್ಲಿ ಕೆಲವು ಮಂದಿ ಹೋಗಿರ್ತೀರ. ಅಂಥ ರಸ್ತೆ, ಬೆಟ್ಟಕ್ಕೆ ಹೋಗೋಕ್ಕೆ 4-5 ರಸ್ತೆ ಇದೆ. ಆ ರಸ್ತೆಯಲ್ಲಿ ಈ ರಸ್ತೆನೂ ಕೂಡ ಒಂದು. ಹಾಗೆ ರಸ್ತೆನ ನೀವು ಗಮನಿಸಿ ನನ್ನ ಮಾತಿನ ಜೊತೆ. ಅದ್ಭುತವಾಗಿದೆ ರಸ್ತೆ. ಈ 15 ದಿನದಿಂದ ಮಳೆ ಶುರು ಆಗಿರೋದಕ್ಕೂ ಅದಕ್ಕೂ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಸ್ವರ್ಗನೇ ಸೃಷ್ಟಿಯಾಗಿದೆ. ಸ್ವರ್ಗದಲ್ಲೇ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ಅನ್ನೋ ಥರ ಭಾಸ ಆಗುತ್ತೆ. ಆ ರೀತಿ ಇದೆ ಇದು ಅದ್ಭುತವಾದ ರಸ್ತೆ ಸುತ್ತ. ಸೊ ಈ ರಸ್ತೆ ಎಲ್ಲಿದೆ ಅಂತ ಹೇಳಿದ್ರೆ, ಏನು ರಿಂಗ್ ರಸ್ತೆ ಇದೆಯಲ್ಲ, ಮೈಸೂರು ರಿಂಗ್ ರಸ್ತೆ, ನಾವು ಈ ಕಡೆ ಮಳವಳ್ಳಿ ರಸ್ತೆ, ಮಳವಳ್ಳಿ ಮದ್ದೂರಿಂದ ಬಂದು ನಾವು ಸಿಟಿ ನಗರದ ಒಳಗಡೆ ಹೋಗಿಲ್ಲ, ಮೈಸೂರು ನಗರದ ಒಳಗಡೆ. ಆ ರಿಂಗ್ ರಸ್ತೆಯಲ್ಲೇ ಒಂದು 5-6 ಕಿಲೋಮೀಟ್ರ್ ಬಂದರೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ ಕಾಣುತ್ತೆ. ಅಂದರೆ ನಾವು ನಂಜನಗೂಡಿಗೆ ಹೋಗ್ತಿದ್ವಲ್ಲ, ಅಲ್ಲಿ ನೋಡಿದ್ದು ಈ ರಸ್ತೆನ, ಅಲ್ಲಿ ಬಂದೆ. ಈ ರಸ್ತೆ ಯಾವಾಗಲೂ ತೆಗ್ದಿರಲ್ಲ. ಈಗೇನಲ್ಲಿ ಕಾರ್ಗಳು ಬರ್ತಾ ಇದೆಯಲ್ಲ, ಅದು ಮಾಮೂಲಿ ರಸ್ತೆ, ಮೈಸೂರು ನಗರದ ಒಳಗಡೆಯಿಂದ ಬರೋದು. ಇದು ಇಲ್ಲಿ ಎಡಗಡೆಗೆ ಆ ರಸ್ತೆಯಿಂದ ನಾವು ಬಂದಿದ್ದು. ಅದ್ಭುತವಾಗಿದೆ, ಆದರೆ ಯಾವಾಗಲೂ ತೆಗ್ದಿರಲ್ಲ. ಅದು ಬಂದು ರಸ್ತೆನ ಮುಚ್ತಾರೆ, ಅಂದರೆ ಸಂಜೆ 4-5 ಗಂಟೆಗೆ ಮುಚ್ತಾರೆ, ಬೆಳಗ್ಗೆನೂ ಅಷ್ಟೇ. ಸೊ ನೋಡ್ಕೊಂಡು ಬನ್ನಿ. ಸೊ ಅದ್ಭುತವಾಗಿದೆ ರಸ್ತೆ ಅಂತೂ. ಸೊ ಈಗ ವಿಷಯಕ್ಕೆ ಬರೋಣ. ಕಳೆದ ವಿಡಿಯೋದಲ್ಲಿ ನಂಜುಂಡೇಶ್ವರನ ದರ್ಶನಕ್ಕೆ ಹೋಗಿದ್ದೋ, ಈಗ ತಾಯಿಯ ದರ್ಶನಕ್ಕೆ, ನಾಡದೇವತೆಯ ದರ್ಶನಕ್ಕೆ ಹೋಗೋಣ. ಈ ರಸ್ತೆಯಲ್ಲಂತೂ ಎಲ್ಲ ಹೋಗಿರ್ತೀರ, ಇದೆಲ್ಲರಿಗೂ ಚಿರಪರಿಚಿತ. ಸೊ ಈಗ ನಾಡದೇವತೆ
ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋಣ. ನಾನು ಹೆಚ್ಚಿಗೆ ಮಾತಾಡಲ್ಲ, ನಿಮಗೆ ಚಾಮುಂಡೇಶ್ವರಿಯ ಇತಿಹಾಸ ಹೇಳ್ಬಿಡ್ತೀನಿ, ಯಾಕೆ ಚಾಮುಂಡಿ ಅನ್ನೋ ಹೆಸರು ಬಂತು ಅಂತ. ಅದೆಲ್ಲ ಅದಕ್ಕಿಂತ ಮುಖ್ಯವಾಗಿ ನಾನು ನಿಮಗೆ ಇನ್ನೊಂದು ಸವಾಲನ್ನ ಹಾಕ್ತಿದ್ದೀನಿ. ಈಗ ಚಾಮುಂಡಿ ಬೆಟ್ಟ ಅಂತ ಈಗ ವಿಶ್ವ ಪ್ರಸಿದ್ಧಿ. ಈ ಚಾಮುಂಡಿ ಬೆಟ್ಟಕ್ಕೆ ಮೊದಲು ಏನಂತ ಕರೀತಾಯಿದ್ರು, ಏನು ಹೆಸರಲ್ಲಿ ಚಾಮುಂಡಿ ಬೆಟ್ಟ ಇತ್ತು ಅಂತ ಯಾರ್ಯಾರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಸೊ ಹಾಗೆ ನಾನು ಈ ಪುರಾಣದ ಇತಿಹಾಸನ ಮುಂದುವರಿಸ್ತೀನಿ. ಸೊ ಈ ಚಾಮುಂಡಿ ಬೆಟ್ಟದ ಇತಿಹಾಸ ಅಥವಾ ಚಾಮುಂಡೇಶ್ವರಿಯ ಇತಿಹಾಸ ತುಂಬ ಹಳೇ ಕಾಲದಿಂದ ಶುರುವಾಗುತ್ತೆ. ಈ ಮಹಿಷಾಸುರ, ಇವ್ರಿಗೆ ಮೈಸೂರು ಅಂತ ಯಾಕೆ ಅಂತ ಹಲವ್ರಿಗೆ ಗೊತ್ತು. ಮಹಿಷಾಸುರ ಆಳಿದಂಥ ಜಾಗ ಮೈಸೂರು. ಸೊ ಈ ಚಾಮುಂಡೇಶ್ವರಿ ಇತಿಹಾಸ ಶುರುವಾಗೋದು ಚಾಮುಂಡಿ, ದುರ್ಗೆ ಈ ಥರ ಹಲವು ಹೆಸರಿಂದ ಕರೀತಾರೆ. ಕೃತಯುಗದಿಂದ ಶುರು ಆಗುತ್ತೆ. ಸೊ ಇತಿಹಾಸ ಆಗ ಆ ಕಾಲದಲ್ಲಿ ಈ ಮಹಿಷಾಸುರ ಏನು ಈ ಪ್ರದೇಶನ ಆಳ್ತಾ ಇದ್ದ, ಅವನಿಗೆ ಅಪ್ರತಿಮವಾದ ವರಗಳಿದ್ದವು ಬ್ರಹ್ಮದೇವನಿಂದ. ಸೊ ಆ ವರಗಳನ್ನ ಅವನು ಜನಗಳ ಉದ್ಧಾರಕ್ಕೆ, ನಾಡಿನ ಉದ್ಧಾರಕ್ಕೆ ಬಳಸಲಿಲ್ಲ ಅನ್ನೋ ಆರೋಪ ಪುರಾಣಗಳು ಹೇಳೋದು. ಹೆಂಗೆ ರಾವಣನ ಮೇಲೆ, ರಾವಣನು ಅಷ್ಟೇ ಅಪ್ರತಿಮ ದೈವ ಭಕ್ತ, ಅಂದರೆ ದೇವರನ್ನಲ್ಲಿ ಅಷ್ಟು ಜಪ ವ್ರತ ಮಾಡಿ ದೈವಿಕ ಶಕ್ತಿ, ಅಪ್ರತಿಮವಾದ ಶಕ್ತಿ ಪಡ್ಕೊಂಡಿದ್ದ. ಅದೇ ರೀತಿ ಮಹಿಷಾಸುರ ಕೂಡ ಅಪ್ರತಿಮವಾದ ಶಕ್ತಿ ಪಡೆದಿದ್ದ ಅಂತ ಪುರಾಣಗಳಲ್ಲಿ ಇದೆಯಂತೆ. ಆಮೇಲೆ ನನ್ನನ್ನು ಬಂದು ನೀನೇ ಹೇಳಿದ್ದು ಪುರಾಣ ಇಲ್ಲಿದೆ ತೋರಿಸು ಅಂತ ಕೇಳಬೇಡಿ, ನಾನು ಅಲ್ಲಿ ಇಲ್ಲಿ ಕೇಳಿದ್ದನ್ನು ನಿಮ್ಗೆ ಹೇಳ್ತಿದ್ದೀನಿ. ಇದು ಅದಕ್ಕಿಂತ ಎಲ್ಲ ಮುಖ್ಯವಾಗಿ ನಾವು ಬರುವಾಗ ಮಳೆ ಶುರುವಾಗ್ಬಿಟ್ಟಿತ್ತು, ಜೋರು ಮಳೆ. ಸೊ ಮಳೆ ನಮ್ಮನ್ನು ವೆಲ್ಕಮ್ ಮಾಡ್ತು ಬೆಟ್ಟಕ್ಕೆ. ಸೊ ಅಲ್ಲಿ ಬಂದು ಇನ್ನೊಂದು ಹೇಳೋದು ಮರ್ತೆ, ಈ ಪಾರ್ಕಿಂಗು, ಬೆಟ್ಟದಲ್ಲಿ ಪಾರ್ಕಿಂಗು ಸೋಮಣ್ಣನವರು ಮಂತ್ರಿ ಆಗಿದ್ದಾಗ ಅನಿಸುತ್ತೆ ಮಾಡಿಸಿದ್ದಾರೆ, ಅದ್ಭುತವಾಗಿದೆ. ಮೊದಲು ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ಬಿಡ್ತಿದ್ರು, ಈಗ ರಸ್ತೆ ಎಲ್ಲ ಖಾಲಿಗಿರುತ್ತೆ, ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು. ಬಂದು ಒಂದು ಅರ್ಧ ಗಂಟೆ ನಿಂತಿದ್ದು, ಮಳೆನೂ ನಿಲ್ತು. ಮಳೆ ನಿಂತ ಮೇಲೆ ನೋಡಿ, ಮಳೆಗೆ ಅಂಗಡಿಯವರೆಲ್ಲ ಎಷ್ಟೊಂದು ಅಂಗಡಿಯವರು ಟಾರ್ಪಲ್ ಕ್ಲೋಸ್ ಮಾಡಿದ್ದಾರೆ. ಮಳೆ ನಿಂತ ಮೇಲೆ ಆ ಪಾರ್ಕಿಂಗಿಂದ ತಾಯಿ ದರ್ಶನದ ಕಡೆಗೆ ನಾವು ಹೊರಟಾಗ ಒಂದು ಸಂಜೆ 4-5 ಗಂಟೆ ಆಗಿತ್ತು ನೋಡಿ. ಇನ್ನು ಅಲ್ಲಿಂದ ಮತ್ತೆ ಮಳೆ ಶುರುವಾಯಿತು. ಸೊ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ